ಎಸ್, ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ 1990 ಚಿತ್ರದ ಡೈರೆಕ್ಟರ್ ಹಾಗೂ ಕ್ಯಾಮ್ರಾಮನ್ ಜಾಯಿನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನೀವ್ ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. 1990 ಲವ್ ಸ್ಟೋರಿ, ಈ ಒಂದು ಕಥೆ ಯಾವ ರೀತಿ ಹುಟ್ಕೊಂತು, ಏನ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದಾ? SSLC ಫೇಲ್ ಆಗಿದ್ವಿ, ಏನ್ ಮಾಡೋದು ಗೊತ್ತಿಲ್ಲ, ಸುಮ್ಮನೆ ಊರಲ್ಲೇ ಓಡಾಡ್ಕೊಂಡು ಇದು ಮಾಡ್ಕೊಂಡು. ಆಮೇಲೆ ಆ ಟೈಮಲ್ಲಿ ಏನೋ ಒಂದು ಬರ್ದಿದ್ದು ಒಂದು ಲೈನು. ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಶುರುವಾದಾಗ ಎಲ್ಲ ಸಿನಿಮಾದ ಟೀಮ್ ಎಲ್ಲ ಸೇರಿ ಬಿಲ್ಡ್ ಆದಾಗ ಈ ಥರ ಆಗಿದೆ ಮೇಡಮ್. ಆ ಥರ ಬರ್ದಿಲ್ಲ. 1990 ಲವ್ ಸ್ಟೋರಿ ತೋರಿಸ್ಬೇಕು ಅಂದ್ರೆ ಒಂದಷ್ಟು ಚಾಲೆಂಜಿಂಗ್ ಇರುತ್ತೆ ಸರ್, ಓಕೆನಾ? ಸೊ ಯಾವ ರೀತಿ ಒಂದು ಮಾತಾಡ್ಕೊಂಡ್ರಿ, ಯಾವ ರೀತಿ ಕ್ರಿಯೇಟ್ ಮಾಡಿದ್ರಿ, ಯಾವ ರೀತಿ ಪ್ರಿಪರೇಷನ್ ಮಾಡಿದ್ರಿ? ಈ ಥರ ಟೀಮ್ ಇದ್ದಾಗ ಯಾವುದು ಕಷ್ಟ ಆಗಲ್ಲ ಅಂತ ಅನಿಸ್ತಾ ಇದೆ ಇವಾಗ. ಈಗ ಸ್ಟಾರ್ಟಿಂಗ್ ನಾನು ಯಾವುದು ಒಂದು ಸಿನಿಮಾ ಮಾತ್ರ ಬಣ್ಣದ ಲೋಕ ಅಂತ ಒಂದು ವರ್ಕ್ ಮಾಡಿದ್ದೆ ಒಂದೇ. ಓಕೆ. ಆಮೇಲೆ ಸಿನಿಮಾ ಮಾಡಬೇಕು ಅಂತ ಶುರುವಾದ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡೆಲ್ಲ ಒಂದಾದಾಗ ಅಲೇಶ್ವರ್ ಫಸ್ಟ್ ದಿನ ಶೂಟ್ ಹೋಗೋ ಟೈಮ್ ಅಲೇಶ್ವರ್ಗೆ ಒಂದು ಮಾತು ಹೇಳಿದೆ. ಅಲೇಶ್ವರ್ ಆ್ಯಕ್ಷನ್ ಹೆಂಗೆ ಹೇಳೋದು ಗೊತ್ತಿಲ್ಲ ನನಗೆ, ಏನು ಮಾಡೋದು, ಏನು ಮಾಡೋಣ, ನಾನು ಹೇಳ್ತೀನಿ ಹಂಗೆ ಮಾಡ್ಕೊಂಡು ನೋಡ್ಬಿಡು ಸಾಕು ಅಂತ ಆವತ್ತು ಹೇಳಿದ್ದು. ಇವಾಗ ಕೂಡ ಹಾಗೆ ಅವ್ರು ಹೇಳಿದ್ದು ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಅವರು ಸ್ಪಾಟಲ್ಲಿ ಈ ಸಿನಿಮಾ ನೆಗಲ ಮೇಲೆ ಹಾಕ್ಕೊಂಡು ಈ ರೇಂಜ್ ತಂದು ನಿಲ್ಲಿಸಿದ್ದಾರೆ. ಇದ್ರಲ್ಲಿ ತುಂಬ ಸ್ಪಾಟ್ ಕ್ರೆಡಿಟ್ ಎಲ್ಲ ಅಲೇಶ್ವರ್ಗೆ ಹೋಗ್ಬೇಕು. ಅದು ವಿಜುವಲ್ಸ್ ಏನು ನೋಡಿದ್ದೀರಾ, ಅದೆಲ್ಲ ಇದು ನೋಡಿದ್ದೀರಾ, ಅದಕ್ಕೆ 100% ಇದು ಇವ್ರಿಗೆ ತಂದು. ಸೊ ಕ್ಯಾಮ್ರಾ ವರ್ಕ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಸಾಂಗ್ ಕೂಡ ನೋಡಿದೆ ಅಂಡ್ ಟ್ರೈಲರ್ ಕೂಡ ನೋಡಿದೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಯಾವ ರೀತಿ ಆ ಕ್ಯಾಮ್ರಾ ವರ್ಕ್ ಪ್ರಿಪರೇಷನ್ ಯಾವ ರೀತಿ ಇತ್ತು ಸರ್? ಪ್ರಿಪರೇಷನ್ ಆ ಥರ ಏನಿಲ್ಲ ಮೇಡಮ್. ಮಾಡ್ತಾನೆ ಅದು ಅರೇಂಜಿಗೆ ಆಯಿತು. ಒಂದು ಲೊಕೇಶನ್ ಅಲ್ಲಿ ಶೂಟ್ ಮಾಡಬೇಕು ಅಂದಾಗ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ, ನಿಮ್ಮ ದೃಷ್ಟಿಕೋನ ಚೇಂಜ್ ಇರುತ್ತೆ, ಡೈರೆಕ್ಟರ್ ದೃಷ್ಟಿಕೋನ ಚೇಂಜ್ ಇರುತ್ತೆ. ನೀವು ಯಾವ ರೀತಿ ಮಾತಾಡ್ಕೊಂಡು ಇಲ್ಲ ಇದು ಇದೇ ತರ ಅಂತ ಯಾವ ರೀತಿ ಡಿಸೈಡ್ ಮಾಡ್ತಾ ಇದ್ರಿ? ಮೇಡಮ್ ಆ ಥರ ಏನಿಲ್ಲ. ಒಂದು ಲೊಕೇಶನ್ಗೆ ಹೋದಾಗ ಇಬ್ರು ಡಿಸ್ಕಷನ್ ಮಾಡ್ತಾ ಇದ್ವಿ, ಇದು ಇಲ್ಲಿ ಮಾಡ್ಬೋದಾ, ಈ ಸೀನ್ನ ಮಾಡಬಾರ್ದಾ ಅಂತ ಮುಂಚೆನೇ ಡಿಸ್ಕಷನ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಲೊಕೇಶನ್ಗಳು ನಾವು ತಿಂಗಳಾನ್ಗಟ್ಲೆ ಲೊಕೇಶನ್ ಹುಡುಕಿದ್ವಿ. ಈ ಸೀನ್ ಮಾಡಬೇಕು ಅಂದಾಗ ಇದು ನಮ್ಮ ಸೆಟ್ ಆಗದೆ ನೀವು ನಂಬ್ತಿರೋ ಬಿಡ್ತಿರೋ, ಗದಗಾಗೆ ನಾವು ಒಂದು ಸಾಂಗಿಗೆ 2 ಟೈಮ್ ಹೋಗಿ ಬಂದಿದ್ದೀವಿ. ನಾವು ಅಲ್ಲೇ ಮಾಡಬೇಕು, ಅದೇ ಜಾಗದಲ್ಲಿ ಮಾಡಬೇಕು, ಪ್ಯಾಚಪ್ ಥರ ಇಲ್ಲೆಲ್ಲರ ಮಾಡೋದು ಬೇಡ, ಸ್ವಲ್ಪ ಏನಾರು ಮಿಕ್ಕಿದ್ರೆ ಆ ಸಾಂಗ್ನ ಮತ್ತೆ ರೀಶೂಟ್ ಅಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಅಲ್ಲಿಗೆ ಹೋಗಿದ್ವಿ, ಇಡೀ ಕ್ರೂಪ್ ಕರ್ಕೊಂಡು. ಆ ಥರ ಎಲ್ಲ ಮಾಡಿದ್ವಿ. ಕನ್ನಡದಲ್ಲಿ ಒಂದು ಮೊದಲ ಚಿತ್ರ ಮಾಡಬೇಕು ಅಂದ್ರೆ ಒಂದು ಡೈರೆಕ್ಟರ್ಗೆ ಯಾವ ರೀತಿಯಾದಂತಹ ಚಾಲೆಂಜ್ ಇರುತ್ತೆ ಸರ್? ನಮಗೇನು ಅದು ಅನಿಸಿಲ್ಲ ಮೇಡಮ್, ಯಾಕಂದ್ರೆ ನಾವು ಅಷ್ಟೊಂದು ಇಂಡಸ್ಟ್ರಿ ಒಳಗಡೆ ಟಚ್ ಇಲ್ಲ ನಮಗೆ. ಓಕೆ. ಸಿನಿಮಾ ಮಾಡಬೇಕು ಅಂತ ಬಂದಾಗ ಔಟ್ಸೈಡ್ ಪ್ರೊಡ್ಯೂಸರ್ ಔಟ್ಸೈಡ್ ಅವ್ರೆ, ಅಲ್ಲಿಂದ ಒಂದು ಟೀಮ್ ಅಲ್ಲೇ ನಾವೆಲ್ಲ ಫಿಕ್ಸ್ ಆಗಿದ್ರಿ. ಒಂದು 10 ವರ್ಷದಿಂದ ಎಲ್ಲರೂ ಫ್ರೆಂಡ್ಸು, ಎಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ಆಚೆ ಕಡೆನೇ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ವಿ. ಇಂಡಸ್ಟ್ರಿ ಕಷ್ಟ ಅದೆಲ್ಲ ಏನೋ ನಮ್ಗೇನು ಗೊತ್ತಾಗಲಿಲ್ಲ. ನ್ಯೂಮೆರಿಕ್ ಟೈಟಲ್ಸ್ ತುಂಬಾ ಕಮ್ಮಿ, ಆದ್ರೂ ತುಂಬಾ ಯೂನಿಕ್ ಆಗಿರುತ್ತೆ. ಸೊ ಆ ಒಂದು ದೃಷ್ಟಿಕೋನದಿಂದ ಈ ಒಂದು ಟೈಟಲ್ ಚಾಯ್ಸ್ ಮಾಡಿದ್ರ ಅಥವಾ ಕತೆಗೆ ಸೂಟ್ ಆಗುತ್ತೆ ಅಂತಾನೆ ಚಾಯ್ಸ್ ಮಾಡಿದ್ರ? ಅದು ಫಸ್ಟ್ ನಾವು ಚಾಯ್ಸ್ ಮಾಡಿದ್ರೆ ಇದು ಇಸ್ಪೀಡನ ಅಂತ ಅನ್ಕೊಂಡಿದ್ದೀನಿ. ಅಂತಂದ್ರೆ ನಾ ಎಲ್ಲ ಲ್ಯಾಂಗ್ವೇಜ್ ಹೋಗ್ಬೇಕು ಅಂತ ಗೊತ್ತಾದಾಗ ಇಸ್ಪೀಡನ ಅಂತ ಅನ್ಕೊಂಡಿದ್ವಿ ನಾವು. ಯಾಕಂತಂದ್ರೆ ಬೇರೆ ಯಾವುದೇ ನಾವು ಟೈಟಲ್ ಇಟ್ರು ಬೇರೆ ಭಾಷೆಗೆ ಚೇಂಜ್ ಮಾಡ್ಬೇಕಾಗುತ್ತೆ. ಹೌದು ಹೌದು. ಅದೇ ಇಸ್ವಿ ಆದ್ರೆ ನೀವು ಯಾವ ಲ್ಯಾಂಗ್ವೇಜ್ ಕತ್ಕೊಂಡು ಹೋದ್ರೂ ಒಂದೇ ಫ್ಯಾಕ್ಟರ್ ಇರ್ತದೆ. ಓಕೆ. ಅದೇನ್ ಮಾಡೋದು ಎಲ್ಲ ಚೇಂಜ್ ಮಾಡಕ್ಕಿರಲ್ಲ. ಅದು ಹಿಂದಿಲಿ ಹೋದ್ರು ಅದೇ ಇರುತ್ತೆ, ಎಲ್ಲ ಕನ್ನಡ ತೆಲುಗು ಯಾವ್ದ್ರಲ್ಲೂ ಇರುತ್ತೆ. ಅದ್ರ ಫೋಕಸ್ ಮಾಡ್ಕೊಂಡು ಮಾಡಿದ್ವಿ. ಆಮೇಲೆ ಒಳಗಡೆ ಬಂದ್ರೆ 1990s ಇಡಬೇಕು ಅಂದಾಗ ಲವ್ ಫೀಲ್ ಇದ್ದಿದೆ ನಾವು ಸಿನಿಮಾದಲ್ಲಿ. ಅದ್ರ ಒಳಗಡೆ ತೊಗೊಂಡಾಗ ನಮ್ಗೆ ಜಾಸ್ತಿ ನಮ್ಮ ಸ್ಕ್ರಿಪ್ಟಲ್ಲಿ ಕೂಡ ಮೊಬೈಲ್ಸು ಯಾವುದು ಆ್ಯಡ್ ಆಗಲಿಲ್ಲ. ಆಮೇಲೆ ಲೊಕೇಶನ್ಸಲ್ಲಿ ನೇಚರ್ ಮಧ್ಯೆ ಇದರಿದ್ದಾಗ ಆಮೇಲೆ 1990s ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನಡೆಯೋಂಥ ಒಂದು ಟೈಮ್ ಅಂತ ಎಲ್ಲರೂ ಬ್ರ್ಯಾಂಡ್ ಮಾಡಿದ್ರು ಅದನ್ನ. ಸಾಂಗ್ಸ್ ಯಾವುದೇ ಕ್ಯಾಸೆಟ್ ನೋಡಿದ್ರು ಅದ್ರ ಮೇಲೆ 90s ಸಾಂಗ್ಸ್ ಅಂತಾನೆ ಬರೋದು. ಇದಂದ್ರೆ ನೋಡೋದು ಇಲ್ಲೇನೋ ಇದೆ ಇದ್ರಲ್ಲಿ ಒಡೆ ಇದನ್ನೇ ಟ್ರೈ ಮಾಡೋಣ ಅಂದ್ಬಿಟ್ಟು, ಲವ್ ಸಿನಿಮಾ ಬೇರೆ ಅಲ್ವಾ ಅಂದ್ಬಿಟ್ಟು ಇಟ್ವಿ. ಜನ ಎಷ್ಟು ಇಷ್ಟಪಡ್ತಾರೆ ನಮಗೆ ಗೊತ್ತಿಲ್ಲ, ಅದೊಂದು ಇವಾಗ ಒಂದು ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಪ್ಯಾನ್ ಇಂಡಿಯಾ ಮಾಡಬೇಕು ಅಂದ್ರೆ ಅದು ನಿಮ್ಮ ಮೊದಲ ಚಿತ್ರ ಆಗಿರೋದ್ರಿಂದ ನಿಮ್ಗೆಲ್ಲೋ ಒಂದ್ ಕಡೆ ರಿಸ್ಕ್ ಅಂತ ಅನ್ನಿಸ್ಲಿಲ್ವಾ ಅಂತ? ಇಲ್ಲ, ಇದು ನಾವು ಫಸ್ಟೇ ಅನ್ಕೊಂಡಿದ್ರೆ ಅದಕ್ಕೆ ಪ್ಯಾಟರ್ನ್ ಆಗಿ ಏನೋ ಮಾಡ್ತಾ ಇದ್ವಿ ಗೊತ್ತಿಲ್ಲ ಮೇಡಮ್. ಆದರೆ ನಾವು ಹೋಗ್ತಾ ಕಂಟೆಂಟ್ ಎಲ್ಲ ರೆಡಿ ಆದ್ಮೇಲೆ ಅನಿಸಿದ್ರಿಂದ ಅಷ್ಟೊತ್ತಿಗೆ ರೆಡಿ ಆಗ್ಬಿಟ್ಟಿತ್ತು ಅದು. ತುಂಬ ಜನ ನೋಡಿ ಇಲ್ಲ ಇದನ್ನ ತೆಲುಗು ತೊಗೊಂಡೋಗಿ, ತಮಿಳ್ ತೊಗೊಂಡೋಗ್ರಿ, ಮಲಯಾಳಂ ತೊಗೊಂಡೋಗ್ರಿ ಅಂತೆಲ್ಲ ಹೇಳ್ತಾ ಇದ್ದಾಗ ಸುಮ್ಮನೆ ಕಾಮನ್ ಆಗಿ ಹೇಳಿದ್ರೆ ತೊಗೊತಾರಿಲ್ಲ ನಾವು ಸೀರಿಯಸ್ ಆಗಿ. ಅವರು ಕಂಟೆಂಟ್ ಬಿಡಿಸಿ ಹೇಳೋರು, ಇಲ್ಲಿ ಈ ಥರ ಆಗಿದೆ, ಇದು ತೆಲುಗು ವರ್ಕೌಟ್ ಆಗುತ್ತೆ, ಒಂದು ಕಂಟೆಂಟ್ ಟೈಟ್ ಇದೆ, ಇದು ತಮಿಳ್ಗಾಗುತ್ತೆ, ನೇಚರ್ ಎಲ್ಲ ಆ್ಯಡ್ ಇದೆಲ್ಲ ಇರೋದ್ರಿಂದ ಮಲಯಾಳಂಗೆ ಹೋಗ್ಬೋದು ಅಂತೆಲ್ಲ ಹೇಳಿದಾಗ ನಾವು ಓಕೆ ಅಂತ ಎಲ್ಲ ಟ್ರೈ ಮಾಡಿದ್ವಿ. ಆಮೇಲೆ ಡಬ್ಬಿಂಗ್ ಮಾಡಿಸಿದಾಗ ಡಬ್ಬಿಂಗ್ ಪವರ್ಫುಲ್ಲಾಗಿ ಕುತ್ಕೊಂಡ್ವಿ. ಆವಾಗ ಓಪನ್ ಮಾಡ್ಬಿಡ್ವಿ. ಆವಾಗಲೇ ನಿಮ್ಮ ಹೀರೋ ಕೂಡ ಹೇಳಿದ್ರು ಡೈರೆಕ್ಟರ್ ಏನು ಬೈಯೋದಿಲ್ಲ, ತುಂಬಾ ಪಾಪ ಅಂತ. ಸೊ ನಿಮ್ಗೆ ಆ ಒಂದು ಟೀಮ್ ಹೇಗೆ ರೆಡಿ ಆಯ್ತು, ಆ ಒಂದು ಕಾಸ್ಟಿಂಗ್ ಯಾವ ರೀತಿ ಇತ್ತು ಅಂತ? ಅಂದ್ರೆ ಅಲ್ಲಿ ನನಗೆ ಅಂದ್ರೆ ಟೆನ್ಷನ್ ಯಾಕೆ ಆಗಿಲ್ಲ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಮೇಡಮ್. ಯಾಕಂದ್ರೆ ಎಲ್ಲ ಟೆನ್ಷನ್ ಇವರೇ ಹಾಕೊಂಡವ್ರು ಬೇರೆ. ಎಲ್ಲ ಊಟದ್ದು ಇವರೇ ಹೇಳ್ತಾ ಇದ್ರು, ಟೈಮ್ ಬಿಡೋದು, ತಿರ್ಗ ಕರೆಯೋದು, ಆಮೇಲೆ ಪ್ರತಿಯೊಂದು ಎಲ್ಲಾರು ಎಲ್ಲ ನೋಡಿ ಇವರೇ ಮೇಂಟೈನ್ ಮಾಡೋದು. ನಾನು ಸುಮ್ಮನೆ ನಿಂತ್ಕೊಂಡು ಹಿಂಗೆ ಬೇರೆ ಶಾರ್ಟ್ಸ್ ಬೇಕಾದ್ರೆ ಕೇಳ್ತಾ ಇದ್ದೆ ಬಿಟ್ರೆ ಇವೆಲ್ಲ ಇವರೇ ಮಾಡ್ತಾ ಇದ್ರು. ಅದರಿಂದ ಪಾಪ ನಾನು ಕೋವ್ ಮಾಡ್ಕೊಳ್ಳೋದು ಏನು ಚಾನ್ಸ್ ಸಿಗಲಿಲ್ಲ.
ಅಂಡ್ ಸರ್ ಇವಾಗ ಇರುವಂತ ಒಂದು ಡಿಜಿಟಲೈಸೇಷನ್ ಅಲ್ಲಿ ಸೊ ನಾವೇ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲೇ ಯಾವ ರೀತಿ ಕ್ಯಾಮ್ರಾ ವರ್ಕ್ ಇರ್ಬೋದು, ಯಾವ ರೀತಿ ಮಾಡ್ತಾರೆ, ಮೊಬೈಲಲ್ಲೇ ಯಾವ ರೀತಿ ಶೂಟ್ ಮಾಡ್ತಾರೆ ಅಂತ. ಒಬ್ರು ಕ್ಯಾಮ್ರಾಮನ್ ಆಗಿ ಇಂಡಸ್ಟ್ರಿನಲ್ಲಿ ಎಷ್ಟು ಚಾಲೆಂಜ್ ಇದೆ? ಬಹಳ ಚಾಲೆಂಜಿಂಗ್ ಆಗಿದೆ. ಯಾಕೆಂದ್ರೆ ಇವಾಗ ನಿಮಗೆ ಗೊತ್ತಿದ್ದಂಗೆ 2-3 ಸಿನಿಮಾ ಮಾಡಿದವ್ರೆ ಕ್ಯಾಮ್ರಾಮನ್ ಆಗ್ತಾರೆ, ಅಷ್ಟು ಇದಿದೆ ಇವಾಗ. ಕಾಂಪಿಟೇಷನ್ ಕೂಡ ಕಾಂಪಿಟೇಷನ್ ಜಾಸ್ತಿ ಜಾಸ್ತಿ ಇದೆ, ಆಪ್ಷನ್ ಜಾಸ್ತಿ ಇದೆ ಇವಾಗ. ಯಾರು ಬೇಕಾದ್ರೂ ಕ್ಯಾಮ್ರಾಮನ್ ಆಗ್ಬೋದು. ಒಂಥರ ನಾವೀಗ ಒಂದು 15 ವರ್ಷದಿಂದ ವರ್ಕ್ ಮಾಡ್ಕೊಳ್ತಾ ಬಂದೀನಿ. ನನ್ನ ಲೈಟಿಂಗ್ ನನ್ನ ಪವರ್, ನನಗೆ ಅದೇನೋ ಗೊತ್ತಿಲ್ಲ, ಅದೇನೋ ಗಾಡ್ ಗಿಫ್ಟ್ ಅಂತಾರಲ್ಲ ಆ ಥರ. ನಾನು ಎಲ್ಲೋದ್ರೂ ಆ ಲೈಟಿಂಗಲ್ಲಿ ಭಯಂಕರ ಸ್ಕೋರ್ ಮಾಡ್ಕೊತಾ ಇದ್ದೀನಿ. ಅದರಿಂದ ನಾನು ಸಖತ್ ಬ್ಯುಸಿಯಾಗಿರೋ ಕ್ಯಾಮ್ರಾಮನ್ ಆಗಿದ್ದೀನಿ. ಓಕೆ, ಇದೇ ತರ ಇರ್ಬೇಕು, ಒಂದ್ ಕತೆ ಅಂದಾಗ ಇದೇ ತರ ಇರ್ಬೇಕು ಅಂತ ನಿಮ್ ಮೈಂಡ್ ಸೆಟ್ ಇರುತ್ತೆ. ಸೊ ಅದೇ ರೀತಿ ನಿಮ್ಗೆ ನಿಮ್ಮ ಒಂದು ಕಲಾವಿದ್ರು ಸಹಾಯ ಮಾಡಿದಾರಾ? ಅದೇ ರೀತಿ ಔಟ್ಪುಟ್ ಬಂದಿದ್ಯಾ? ಅಲ್ಲ, ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬಂದಿದೆ. ಯಾಕಂದ್ರೆ ಅವರು ಜಾಸ್ತಿ ನಾವು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡ್ತಾ ಇರಲಿಲ್ಲ, ಕಮ್ಮಿನೇ ಎಲ್ಲ ನೇಚರ್ ಮೇಲೆ ಆ್ಯಡ್ ಮಾಡ್ತಾ ಇದ್ವಿ. ಯಾಕಂದ್ರೆ ನೇಚರ್ ಮಧ್ಯದಲ್ಲೇ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ನ ನೋಡ್ತಾ ಇದ್ರಿ. ಅದರಲ್ಲಿ ಏನೇ ಪರ್ಫಾರ್ಮೆನ್ಸ್ ಔಟ್ಪುಟ್ಟು ಇವಾಗೆಲ್ಲ ಚೆನ್ನಾಗಿ ಬಂದಿದೆ ಈ ಥರ ಏನೇ ಹೇಳ್ತಾ ಇದ್ದಾರೋ ಅದಕ್ಕೆಲ್ಲ ಅವರೇ ಕ್ರೆಡಿಟ್ ಸಿಗಬೇಕು. ಯಾಕಂದರೆ ಅವ್ರು ಫೋಕಸ್ ಮಾಡಿದ್ದು ಸಾದಿಕ್ ಅಂತ ಒಬ್ಬರು ಕೊರಿಯೋಗ್ರಾಫರ್, ಅವ್ರು ಮಾತ್ರ ಸಾಂಗ್ಗಳೆಲ್ಲ ತುಂಬ ಡೀಪಾಗಿ ವರ್ಕ್ ಮಾಡ್ತಾಯಿದ್ರು, ಅದು ಎಕ್ಸ್ಪ್ರೆಷನ್ಸ್ ಮೇಲೆ ಎಲ್ಲ. ಅವ್ರು ನೋಡಿ ನಾವಂಗೆ ಅಂದ್ಕೊಂಡು ಆಮೇಲೆ ಇಲ್ಲಿ ನಾವಿನ್ನ ವರ್ಕ್ ಮಾಡಿದ್ರೆ ಇನ್ನೊಂದು ಲೆವೆಲ್ಗೆ ಔಟ್ಪುಟ್ ತೆಗಿಬೋದಾಗಿತ್ತು ನಾವು ಎಕ್ಸ್ಪ್ರೆಷನ್ಸಲ್ಲೇ ಅಂತ. ಆದರೆ ಅದು ಮೀರಿ ಇವಾಗ ನೋಡಿದಾಗ ಅದು ಮೀರಿ ಬಂದಿದೆ. ಅದೆಲ್ಲ ಅವ್ರವ್ರು ಓನಾಗಿ ಇದು ಮಾಡ್ಕೊಂಡು ಮಾಡ್ಬೇಕು. ಅದು ನೀವು ಆವಾಗದಿಂದ ಟೀಮ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಒಂದು ಚಿತ್ರ ಅದ್ಭುತವಾಗಿ ಮೂಡಿ ಬರ್ಬೇಕು ಅಂದ್ರೆ ಕೆಲಸ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ, ಬಟ್ ಎಲ್ರದ್ದು ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ರಿಗೆ ಸ್ಪಂದಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ಇನ್ನು ಮುಂದೆ ನಿಮ್ಮ ಒಂದು ಡೈರೆಕ್ಷನ್ ಇಂದ ಮುಂದೆ ಯಾವ ರೀತಿಯಾದಂತ ಒಂದು ಚಿತ್ರಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಅದು ಇವಾಗ ಅಂದ್ರೆ ಇದನ್ನ ಇವಾಗ ಆಚೆ ಬಿಡ್ತಾ ಇದೀವಿ ಮೇಡಮ್. ಇದು ಯಾವ ಸ್ಟೇಜ್ ತೊಗೊಂಡೋಗ್ಬಿಡುತ್ತೋ ಅದ್ರ ಮೇಲೆ ನಮ್ದು ಡಿಸೈಡ್ ಆಗುತ್ತೆ ಮೇಡಮ್. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ, ಈ ಸಿನಿಮಾ ಮೇಲೆ ಡಿಪೆಂಡ್ ಆಗಿದೀವಿ. ಇದು ಯಾವ್ದು ತೊಗೊಂಡೋಗ್ಬಿಡುತ್ತೋ ಅದ್ರ ಮೇಲೆ ಮಾಡೋಣ ಅಂತ. ಅಂಡ್ ಸರ್, ನೀವೊಬ್ರು ಆಡಿಯನ್ಸ್ ಆಗಿ, ಒಂದು ಕ್ಯಾಮ್ರಾಮನ್ ಅಲ್ಲದೆ ಒಬ್ರು ಆಡಿಯನ್ಸ್ ಆಗಿ ಈ ಕಥೆ ಬಗ್ಗೆ ಹೇಳ್ಬೇಕು ಅಂದ್ರೆ? ನನ್ನ ಕತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ಅದ್ಭುತ ಕತೆ. ಏನಕ್ಕೆ ಅಂತಂದ್ರೆ ನನಗೆ ಮಾಡ್ತಾ ಗೊತ್ತಾಗಿದ್ದು ಈ ಸಿನಿಮಾ ಹೆಂಗ್ ಬರ್ತಾ ಇದೆ. ನಾನು ಪ್ರತಿ ಸಿನಿಮಾದಲ್ಲೂ ನನಗೆ ಗೊತ್ತಿದ್ದಂಗೆ ನನಗೊಂದು 12-13 ಸಿನಿಮಾ ಕ್ಯಾಮ್ರಾಮನ್ ಆಗಿ ಮಾಡಿದ್ದೀನಿ. ಪ್ರತಿ ಸಿನಿಮಾದಲ್ಲೂ ನಾನು ಕ್ಲಾಶ್ ಅಂತ ಕಳಿಸ್ತಾ ಇದ್ದೆ ಬೇರೆ ಕ್ಯಾಮ್ರಾಮನ್ನ, ಹೋಗಿ ನಾನು ಬಿಸಿ ಇದ್ದೀನಿ ಮಾಡ್ಕೊಳ್ಳಿ ಅಂತ. ಬಟ್ ಇವರು ಹಾರ್ಡ್ ವರ್ಕು, ಇವರು ಒಂದು ಹೊಸ ಟೀಮ್ ಏನು ಮಾಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಒಂದು ಶಾರ್ಟ್ನ ನಾನು ಬೇರೆ ಕಡೆಯಿಂದ ತೆಗ್ಸಿಲ್ಲ ಈ ಸಿನಿಮಾದಲ್ಲಿ. ಪ್ರತಿದಿನ ನಾನೇ ನಿಂತ್ಕೊಂಡು ನನ್ನ ಡೇಟ್ ಇಲ್ಲ ಅಂತಂದ್ರೆ ವೆಯ್ಟ್ ಮಾಡಿ ನನಗೋಸ್ಕರ ನಾನೇ ಬೇಕು ಅಂತ ಹಾಕೊಂಡಿದ್ದಾರೆ. ಹಂಗಾಗ್ಬಿಟ್ಟು ಒಂದು ಶಾರ್ಟು ನಾನು ಬೇರೆ ಕಡೆಯಿಂದ ತೆಗ್ಸಿಲ್ಲ ನಮಗೆ. ಅಂಡ್ ಸರ್, ಫೈನಲಿ ನಮ್ಮ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡ್ ಒಂದು ನಿಮ್ ಕಡೆಯಿಂದ ಒಂದು ಇನ್ವಿಟೇಷನ್ ಕೊಡೋದಾದ್ರೆ? ಜನಗಳಿಗೆ ನಾವು ಇನ್ವಿಟೇಷನ್ ಅಂದ್ಬಿಟ್ಟು ಸಾಂಗು ಟ್ರೈಲರ್ ಎಲ್ಲ ಬಿಟ್ಟಿದ್ದೀವಿ. ಅವ್ರಿಗೆ ಎಷ್ಟು ಫೀಲ್ ಮಾಡ್ಬೇಕು ಅಷ್ಟು ನಾವು ಒಳಗಡೆ ಯೂಟ್ಯೂಬ್ ಇದರಲ್ಲೆಲ್ಲ ಇದು ಮಾಡಿದ್ದೀವಿ. ಅವ್ರು ಯಾರಿಗೆ ಗೊತ್ತಾಗಿರುತ್ತೆ ಸಿನಿಮಾ ಜಾನರ್ ಏನಿದೆ ಅಂತ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ನಿಮ್ಮ ನಂಬ್ಕೊಂಡೇ ಮಾಡೋದು, ನೀವು ಬಿಟ್ಟರೆ ನಮ್ಗೆ ಯಾರು ಇಲ್ಲ. ನಿಮ್ಮ ನಂಬ್ಕೊಂಡೇ ನಾವು ಮಾಡಿರೋದು ಇದನ್ನು. ಇಲ್ಲಿ ನಮಗೆ ಏನೇ ಹೋಗ್ಲಿಕ್ಕೆ ಏನು ತೆಗಲಿಕ್ಕೆ ಬಂದ್ರೂ ಅದು ಇಂಪ್ಯಾಕ್ಟ್ ಆಗಲ್ಲ. ನೀವು ಒಂದು ಅಮೌಂಟ್ ಕೊಟ್ಬಿಟ್ಟು ಯಾರು ಥಿಯೇಟ್ರಿಗೆ ಬಂದು ಮಾತಾಡ್ತಾರೋ ಅವ್ರೇಳೋ ಪದಕ್ಕೆ ಗಿವಿ ಬೆಲೆ ಇದೆ. ನಮ್ಮ ಪಾಲಕ್ಕೆ ನೀವೇ ದೇವ್ರುಗಳು. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರಿಗೆ ಬಂದರೆ ನಿಮ್ಮ ಜೊತೆ 100% ಒಂದು ವಾರ ಆದರೂ ಸಿನಿಮಾ ಜರ್ನಿ ಮಾಡುತ್ತೆ. ನಿಮ್ಮ ಹಾರ್ಟ್ಬೀಟ್ ಜೊತೆ ಆಟಾಡುತ್ತೆ 100%. ಈ ಕ್ಯಾರೆಕ್ಟರ್ ಏನಿದೆ 3 ಕ್ಯಾರೆಕ್ಟರು, ಒಂದು ಟೈಗರು, ಪ್ರತಿಭಾ ಮತ್ತು ಶಾಸ್ತ್ರಿಗಳು, ಈ 3 ಕ್ಯಾರೆಕ್ಟ್ರು ನಿಮ್ಮ ಹಿಂದೆ 100% ಜರ್ನಿ ಮಾಡುತ್ತೆ. ನಿಮ್ಮ ಮನೆ ಗಂಟ ಬರುತ್ತೆ ಅದು. ನೀವು ಹೋಗಿ 10 ಜನ ಹತ್ರ ಮಾತಾಡ್ತೀರಾ. ಥಿಯೇಟ್ರಿಗೆ ಬಂದು ಒಂದ್ಸಲಿ ಈ ಎಕ್ಸ್ಪೀರಿಯನ್ಸ್ನ ಮಾಡಿ ದಯವಿಟ್ಟು.